ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಒಂದು ತುಂಬ ಮಹತ್ವದ ಸುದ್ದಿಯ ಬಗ್ಗೆ. ಭಾರತದ ವಾಯುಪಡೆಯ ಮುಖ್ಯಸ್ಥರು ಅಮೆರಿಕಾದ ಅತ್ಯಾಧುನಿಕ ಯುದ್ಧ ವಿಮಾನವಾದ F-15EX ಈಗಲ್ 2 ಅನ್ನು ಖುದ್ದಾಗಿ ಹಾರಿಸಿದ್ದಾರೆ. ಇದು ಸಾಮಾನ್ಯ ವಿಷಯ ಅಲ್ಲ ಸ್ನೇಹಿತರೆ, ಇದರ ಹಿಂದೆ ಒಂದು ದೊಡ್ಡ ಸ್ಟ್ರಾಟಜಿಕ್ ಸಂದೇಶ ಇದೆ. ಏಪ್ರಿಲ್ 9, 2026 ನೆವಾಡಾದ ನೆಲ್ಲಿಸ್ ಏರ್ಫೋರ್ಸ್ ಬೇಸ್ನಲ್ಲಿ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ಅಮೆರಿಕಾದ US ಏರ್ಫೋರ್ಸ್ನ 85ನೇ ಟೆಸ್ಟ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಸ್ಕ್ವಾಡ್ರನ್ನ ಮೇಜರ್ ಮ್ಯಾಥ್ಯೂ ಬೆನ್ಸನ್ ಅವರ ಜೊತೆಗೆ F-15EX ಈಗಲ್ 2 ವಿಮಾನದಲ್ಲಿ ಫೆಮಿಲಿಯರೈಸೇಷನ್ ಫ್ಲೈಟ್ ತೆಗೆದುಕೊಂಡರು. ಇದು ಅವರ ಅಮೆರಿಕ ಅಧಿಕೃತಿಯ ಭೇಟಿಯ ಒಂದು ಭಾಗ. ಆದರೆ ಈ ಫ್ಲೈಟ್ ಸುಮ್ಮನೆ ಒಂದು ಜಾಯ್ ರೈಡ್ ಅಲ್ಲ ಸ್ನೇಹಿತರೆ, ಇದು ಭಾರತ ಮುಂದೆ ತೆಗೆದುಕೊಳ್ಳಲಿರುವ ಒಂದು ಅತಿ ದೊಡ್ಡ ನಿರ್ಧಾರಕ್ಕೆ ಸಂಬಂಧಿಸಿದ ಎವ್ಯಾಲ್ಯೂಯೇಷನ್ ಆಗಿದೆ. ಇನ್ನು F-15EX ಬಗ್ಗೆ ಮಾತನಾಡೋಣ ಅಂದರೆ, ಇದು F-15 ಸರಣಿಯ ಅತ್ಯಂತ ಹೊಸ ಮತ್ತು ಅಡ್ವಾನ್ಸ್ಡ್ ಆವೃತ್ತಿ. ಡಿಜಿಟಲ್ ಫ್ಲೈ ಬೈ ವೈರ್ ಕಂಟ್ರೋಲ್ಸ್ ಇದೆ, ಅತ್ಯಾಧುನಿಕ AESA ರೆಡಾರ್ ಇದೆ ಮತ್ತು ಅದರ ಪೇಲೋಡ್ ಕೆಪಾಸಿಟಿ ಎಷ್ಟು ಅಂತ ಕೇಳಿ, ಏಕಕಾಲದಲ್ಲಿ 13,381 ಕಿಲೋಗ್ರಾಂ ಆಯುಧಗಳನ್ನು ಹೊತ್ತುಕೊಂಡು ಹೋಗಬಲ್ಲ ಶಕ್ತಿ ಇದಕ್ಕಿದೆ. ಇದು ಅಂದರೆ ಒಂದು ಫ್ಲೈಯಿಂಗ್ ಆರ್ಸೆನಲ್ ಇದ್ದ ಹಾಗೆ. ಈಗ ಪ್ರಶ್ನೆ ಏನು ಅಂದರೆ, ಏಕೆ ಈ ಫ್ಲೈಟ್ ಇಷ್ಟು ಮಹತ್ವದ್ದು? ಭಾರತ ಈಗ 114 ಫೈಟರ್ ಜೆಟ್ಗಳನ್ನು ಖರೀದಿಸಲು ಹೊರಟಿದೆ. ಇದನ್ನು MRFA ಅಂದರೆ ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್ ಪ್ರೋಗ್ರಾಮ್ ಅಂತ ಕರೆಯುತ್ತಾರೆ. ಇದು ಭಾರತದ ರಕ್ಷಣಾ ಇತಿಹಾಸದಲ್ಲೇ ಅತಿ ದೊಡ್ಡ ಖರೀದಿಗಳಲ್ಲಿ ಒಂದು. ಈ ರೇಸ್ನಲ್ಲಿ ಬೋಯಿಂಗ್ ತನ್ನ F-15EX ಅನ್ನು ರಫೇಲ್ಗೆ ಪ್ರಬಲ ಪರ್ಯಾಯ ಅಂತ ಪಿಚ್ ಮಾಡ್ತಿದೆ. ಇದು ಯಾರ ವಿಮಾನವು ಆಯ್ಕೆ ಆಗುತ್ತದೆ ಅನ್ನೋ ನಿರ್ಧಾರ ಮುಂದಿನ ಅನೇಕ ದಶಕಗಳ ಕಾಲ ಭಾರತದ ಆಕಾಶ ಶಕ್ತಿಯನ್ನು ನಿರ್ಧರಿಸುತ್ತದೆ. ಏಪ್ರಿಲ್ 10ರಂದು ಪೆಂಟಗನ್ನಲ್ಲಿ US ಏರ್ಫೋರ್ಸ್ ಮುಖ್ಯಸ್ಥರಾದ ಜನರಲ್ ಕೆನ್ ವಿಲ್ಸ್ಬೆಕ್ ಅವರು ಏರ್ ಚೀಫ್ ಮಾರ್ಷಲ್ ಸಿಂಗ್ ಅವರನ್ನು ವಿಶೇಷ ಗೌರವದಿಂದ ಸ್ವಾಗತಿಸಿದರು. ಭೇಟಿಯಲ್ಲಿ ಇಂಟರೋಪರಬಿಲಿಟಿ, ಜಾಯಿಂಟ್ ಟ್ರೈನಿಂಗ್ ಮತ್ತು ರಕ್ಷಣಾ ಕೈಗಾರಿಕಾ ಸಹಕಾರ ಬಗ್ಗೆ ಆಳವಾದ ಚರ್ಚೆ ನಡೆಯಿತು. ಜೊತೆಗೆ ಸೆಕ್ರೆಟರಿ ಆಫ್ ದಿ ಏರ್ ಫೋರ್ಸ್ ಟ್ರಾಯ್ ಮಿಂಕ್ ಅವರ ಜೊತೆಗೂ ಮಾತುಕತೆ ನಡೆಯಿತು ಮತ್ತು ಇದರ ಜೊತೆಗೆ ಜಾಯಿಂಟ್ ಬೇಸ್ ಅನಕೋಸ್ಟಿಯಾ ಬೊಲ್ಲಿಂಗ್ನಲ್ಲಿ ಏರ್ ಚೀಫ್ ಮಾರ್ಷಲ್ ಸಿಂಗ್ ಅವರಿಗೆ ಫುಲ್ ಮಿಲಿಟರಿ ಹಾನರ್ಸ್ಗಳನ್ನು ಕೂಡ ನೀಡಲಾಯಿತು. ಇದು ಭಾರತ ಅಮೆರಿಕ ಸಂಬಂಧದ ಗಾಢತೆಯನ್ನು ತೋರಿಸುತ್ತದೆ. ಇನ್ನೊಂದು ಆಸಕ್ತಿಕರ ವಿಷಯ ಏನೆಂದರೆ, ಅಮೆರಿಕ ಅಧಿಕಾರಿಗಳು ಭವಿಷ್ಯದಲ್ಲಿ F-35 ಸ್ಟೆಲ್ತ್ ಫೈಟರ್ ಬಗ್ಗೆಯೂ ಚರ್ಚೆ ಮಾಡಬಹುದು ಅನ್ನೋ ಸಾಧ್ಯತೆಯ ಬಗ್ಗೆ ಓಪನ್ ಪ್ಯಾಥ್ವೇ ಇದೆ ಅಂತ ಸೂಚನೆ ನೀಡಿದ್ದಾರೆ. ಇದು ನಿಜಕ್ಕೂ ಒಂದು ದೊಡ್ಡ ಬೆಳವಣಿಗೆ. ಒಟ್ಟಾರೆ ನೋಡಿದರೆ ಏರ್ ಚೀಫ್ ಮಾರ್ಷಲ್ ಸಿಂಗ್ ಅವರ ಈ ಅಮೆರಿಕ ಭೇಟಿ ಮತ್ತು F-15EX ಫ್ಲೈಟ್ ಇದು ಭಾರತ ಅಮೆರಿಕದ ವಾಯುಶಕ್ತಿಯ ಸಹಕಾರ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಸ್ಟ್ರಾಟಜಿಕ್ ಅಲೈನ್ಮೆಂಟ್ನ ಹೆಚ್ಚುತ್ತಿರುವ ಸ್ಪಷ್ಟ ಸಂಕೇತವಾಗಿದೆ. ಭಾರತ ಯಾವ ಫೈಟರ್ ಜೆಟ್ಟನ್ನು ಆಯ್ಕೆ ಮಾಡಿಕೊಳ್ಳುತ್ತದೋ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಆದರೆ ಒಂದಂತೂ ಸ್ಪಷ್ಟ, ಭಾರತದ ಆಕಾಶ ಶಕ್ತಿ ಇನ್ನಷ್ಟು ಬಲಗೊಳ್ಳಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ,
ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.